ಮಂಡ್ಯದ ಕೆರೆಗೋಡುವಿನಲ್ಲಿ ತಾರಕಕ್ಕೇರಿದೆ ಧ್ವಜ ವಿವಾದ. ಹನುಮ ಧ್ವಜ ಇಳಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿರೋದು ಈಗ ಮತ್ತೊಂದು ಹಂತಕ್ಕೆ ಹೋಗಿದ್ದು. ರಾಮನ ಫ್ಲೆಕ್ಸ್ ಮತ್ತೆ ಹನುಮನ ಧ್ವಜವನ್ನ ಮಹಿಳೆಯರು ಕಟ್ಟಿದ್ದಾರೆ. ಧ್ವಜ ಸ್ತಂಭ ಹತ್ತಿ ಮಹಿಳೆಯರು ಶ್ರೀರಾಮನ ಫ್ಲೆಕ್ಸ್ ಅನ್ನ ಕಟ್ಟಿದ್ದಾರೆ. ಏಣಿಯಿಂದ ಹತ್ತಿ ಹನುಮ ಧ್ವಜವನ್ನ ಮಹಿಳೆಯರು ಕಟ್ಟಿದ್ದಾರೆ. ಬಿಜೆಪಿ, ಜೆಡಿಎಸ್, ಹಿಂದೂ ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿದ್ದಾರೆ ಸ್ಥಳದಲ್ಲಿ. ಪೊಲೀಸರಿಗೆ ಸವಾಲೊಡ್ಡಿ ಕಾರ್ಯಕರ್ತರು ಧ್ವಜ ಕಟ್ತಾ ಇದ್ದಾರೆ. ಆ ಮಟ್ಟಿಗೆ ತಾರಕಕ್ಕೇರಿದೆ ಅಲ್ಲಿ ಪರಿಸ್ಥಿತಿ. ನಾವು ಗಮನಿಸಬಹುದು ದೃಶ್ಯದಲ್ಲಿ. ಇವರೆಲ್ಲ ಪೊಲೀಸರ ದೌರ್ಜನ್ಯ ದಬ್ಬಾಳಿಕೆಯ ವಿರುದ್ಧ ಹೋರಾಡಿದವರೇ ಬಂಧುಗಳೇ. ಅಂದು ಅವರು ಪೊಲೀಸರ ಗುಂಡಿನೇಟಿಗಾಗಲಿ ಲಾಠಿ ಏಟಿಗಾಗಲಿ ಎದುರದೇ ಹೋರಾಡದಿದ್ದರೆ ದಕ್ಕುತ್ತಿದ್ದ ಸ್ವಾತಂತ್ರ್ಯ, ದಕ್ಕುತ್ತಿದ್ದ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಹೋರಾಟ, ಆ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಹೋರಾಟ. ಈ ಹೋರಾಟದಲ್ಲಿ ನಾವು ಗೆಲುವು ಖಚಿತ. ಹನುಮ ಧ್ವಜವನ್ನ ಕಟ್ಟುವುದಕ್ಕೀಗ ಮಹಿಳೆಯರೇ ಮುಂದಾಗಿರುವಂತಹ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಏಣಿಯಲ್ಲಿ ಹತ್ತಿ ಮಹಿಳೆಯರು ಹನುಮ ಧ್ವಜವನ್ನ ಕಟ್ಟಿಯೇ ತೀರ್ತೀವಿ ಅಂತ ಪೊಲೀಸರಿಗೆ ಸವಾಲೊಡ್ಡಿ ಹನುಮ ಧ್ವಜವನ್ನ ಮೇಲ್ಗಡೆ ಕಟ್ಟಿದ್ದಾರೆ. ಯಾವ ಹನುಮ ಧ್ವಜದ ವಿಚಾರವಾಗಿ ಗಲಾಟೆ ಶುರುವಾಯಿತು ಇಳಿಸುವ ವಿಚಾರಕ್ಕೆ ಇಲ್ಲಿ ಕಾರ್ಯಕರ್ತರು ಪಟ್ಟು ಬಿಡ್ತಾ ಇಲ್ಲ, ಅತ್ತ ಪೊಲೀಸರು ಕೂಡ ಬಿಡ್ತಾ ಇಲ್ಲ. ಈ ನಡುವೆ ಹನುಮ ಧ್ವಜವನ್ನ ಕಟ್ಟಿಯೇ ತೀರ್ತೀವಿ ಅಂತ ಮಹಿಳೆಯರು ಸವಾಲೊಡ್ಡಿ ಈಗ ಏಣಿ ಹತ್ತಿ ಹನುಮ ಧ್ವಜವನ್ನ ಒಬ್ರು ಕಟ್ಟಿದ್ರೆ ಇನ್ನೊಬ್ರು ಶ್ರೀರಾಮನ ಫ್ಲೆಕ್ಸ್ ಅನ್ನ ಅಳವಡಿಸ್ತಾ ಇದ್ದಾರೆ. ಒಂದು ಕಡೆ ಈ ಪ್ರಕರಣ ರಾಜ್ಯಕ್ಕೆ ತಿರುವು ಪಡ್ಕೊಳ್ತಾ ಇದೆ, ಇನ್ನೊಂದು ಕಡೆ ಬಿಜೆಪಿ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಸ್ಥಳದಲ್ಲಿ ಜಮಾಯಿಸಿದ್ದಾರೆ. ಪ್ರತಿಭಟನೆ ಕೂಡ ನಡೆಸಲಾಗ್ತಾರೆ. ಹೆದ್ದಾರಿ ತಡೆದು ಅಲ್ಲಿ ರಸ್ತೆಯಲ್ಲಿ ಅಡುಗೆ ಮಾಡಿ ಪ್ರತಿಭಟನೆ ಒಂದು ಕಡೆಗೆ. ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಡರಾತ್ರಿಯಿಂದ ಶುರುವಾದಂತಹ ವಿವಾದ ಇದೀಗ ತಾರಕಕ್ಕೇರಿದ್ದು. ಯಾವ ಕಾರಣಕ್ಕೂ ನಾವು ಧ್ವಜವನ್ನ ಇಳಿಸೋದಿಲ್ಲ ಅನ್ನುವಂಥದ್ದನ್ನ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಈ ಧ್ವಜವನ್ನ ಇಳಿಸುವಂತಹ ವಿಚಾರದಲ್ಲಿ ಯಾರು ಕೂಡ ಮುಂದೆ ಬರಬೇಡಿ ಅಂತ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೀಗ ಪೊಲೀಸರ ನಡುವೆ ಕೂಡ ಸಾಕಷ್ಟು ವಾಗ್ವಾದ ನಡೀತಾ ಇದೆ. ಪೊಲೀಸರು ಮತ್ತೆ ಅಲ್ಲಿನ ಸ್ಥಳೀಯರ ನಡುವೆ, ಕಾರ್ಯಕರ್ತರ ನಡುವೆ. ಮನೆಯಲ್ಲೂ ಹರಿಸ್ತಾರೆ. ಹಿಂದೂಗಳಲ್ಲಿ ವಯಸ್ಕ ಮಾತಾಡಿ ಹಿಂದೂ ರಾಷ್ಟ್ರದಲ್ಲಿ ಬೌದ್ಧ ದೇಶಕ್ಕೆ ತೊಂದರೆ ಆಯ್ತಿದೆ. ನೀವು ಹನುಮ ಧ್ವಜವನ್ನ ನಾವು ಕಟ್ತೀವಿ ಅಂತ ಮಹಿಳೆಯರೇ ಅಲ್ಲಿ ಏಣಿ ಹತ್ತಿ ಮುಂದಾಗಿ ಹನುಮ ಧ್ವಜವನ್ನ ಕಟ್ತಾ ಇರೋದು. ಇನ್ನೊಂದು ಕಡೆ ಶ್ರೀರಾಮನ ಫ್ಲೆಕ್ಸ್ ಅನ್ನು ಅಳವಡಿಸ್ತಾ ಇರುವಂತಹ ದೃಶ್ಯ ನಾವೀಗ ಗಮನಿಸ್ತಾ ಇದ್ದೀವಿ. ಏಣಿಯಿಂದ ಹತ್ತಿ ಹನುಮ ಬಾವುಟವನ್ನ ಅಲ್ಲಿ ಸ್ಥಾಪಿಸಿದ್ದಾರೆ. ಬಿಜೆಪಿ, ಜೆಡಿಎಸ್, ಹಿಂದೂ ಕಾರ್ಯಕರ್ತರೆಲ್ಲರೂ ಕೂಡ ಜಮಾಯಿಸಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದೆ. ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಮಂಡ್ಯದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಅಶ್ವಥ್ ನಾರಾಯಣ್ ಜೊತೆಗೆ ಮಂಡ್ಯಕ್ಕೆ ತೆರಳುವುದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈಗ ಪ್ರಕರಣ ಇನ್ನೊಂದು ಹಂತ ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇದೆ. ಹನುಮ ಧ್ವಜ ತೆರವು ವಿರೋಧಿಸಿ ಪ್ರತಿಭಟನೆಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಹನುಮ ಧ್ವಜವನ್ನ ಮತ್ತೆ ಅಳವಡಿಸೋದಕ್ಕೆ ಬಿಜೆಪಿ ಆಗ್ರಹ. ಅಲ್ಲಿ ಶಾಸಕ ರವಿ ಗಣಿಗ ಅವರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಯಿತು. ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ತುಳಿಯುವಂತಹ ಕೆಲಸ ಕೂಡ ಆಯಿತು ಆಕ್ರೋಶಗೊಂಡಂತಹ ಗ್ರಾಮಸ್ಥರಿಂದ. ಇದೀಗ ಬಿಜೆಪಿ ನಾಯಕರು ಅಲ್ಲಿ ತೆರಳುತ್ತಾ ಇದ್ದಾರೆ. ಮತ್ತೊಂದು ರಾಜಕೀಯ ಹೋರಾಟಕ್ಕೆ ಇದು ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಫ್ಲೆಕ್ಸ್ ಬಾವುಟವನ್ನ ಮಹಿಳೆಯರು ಕಟ್ತಾ ಇರುವಂತಹ ದೃಶ್ಯ ಒಂದು ಕಡೆ ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ. Telina,
ಪ್ರತಿಭಟನೆ ಕಾವು ಹೆಚ್ಚಾಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಬ್ಯಾರಿಕೇಡ್ಗಳನ್ನು ತಂದಿದ್ದಾರೆ ಪೊಲೀಸರು. ಕೆಲವೇ ನಿಮಿಷಗಳಲ್ಲಿ ಬಿಜೆಪಿ ನಿಯೋಗ ಆಗಮಿಸಲಿದ್ದು, ಹೀಗಾಗಿ ಸ್ತಂಭದ ಬಳಿ ಬ್ಯಾರಿಕೇಡ್ ತರಿಸಿಕೊಂಡಿದ್ದಾರೆ ಖಾಕಿ. ಬಿಜೆಪಿ ನಿಯೋಗ ಆಗಮಿಸ್ತಾ ಇದೆ. ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ, ಹೀಗಾಗಿ ಪೊಲೀಸರು ಹೆಚ್ಚಿನ ಒಂದು ಅಲರ್ಟ್ ಆಗಿದ್ದಾರೆ. ಈ ಸಂದರ್ಭ ಇನ್ನು ಪೊಲೀಸರು ಸ್ಥಳದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ತಡೆ ಒಡ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಪೊಲೀಸರು ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಬಿಜೆಪಿ ನಿಯೋಗ ಆಗಮಿಸ್ತಾ ಇದೆ, ಜೊತೆಗೆ ಕಾರ್ಯಕರ್ತರ ಹೋರಾಟದ ಕಾವು ಹೆಚ್ಚಾಗ್ತಾ ಇದೆ. ಮಹಿಳೆಯರು ಕೂಡ ಇಲ್ಲಿ ಫ್ಲೆಕ್ಸ್ ಅಳವಡಿಸೋದಕ್ಕೆ, ಧ್ವಜ ಅಳವಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ನಿಷೇಧಾಜ್ಞೆ ಇದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ, ಜೆಡಿಎಸ್ ಮತ್ತೆ ಹಿಂದೂ ಕಾರ್ಯಕರ್ತರು ಸ್ಥಳದಲ್ಲಿ ಸೇರಿರೋದು, ಹೀಗಾಗಿ ಪೊಲೀಸರು ಹೆಚ್ಚಿನ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ಥಳೀಯ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ವಿರುದ್ಧ ನಾವು ಬಿಜೆಪಿ ಹೋರಾಟವನ್ನು ಮಾಡ್ತೀರಿ. ಹಿಂದೂ ಸಂಘಟನೆಗಳು ಇದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀರಿ. ಈ ಸ್ಥಳದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀರಿ. ನಾವು ಅಲ್ಲೇ ಹನುಮ ಧ್ವಜವನ್ನು ಆರಿಸಬೇಕು. ಪಂಚಾಯಿತಿ ರೆಸೊಲ್ಯೂಷನ್ ಏನಾಗಿದೆ ಆ ಪ್ರಕಾರ ನಡಿಬೇಕು. ಈಗ ಇಲ್ಲ ಪಲ್ಲದ ಖ್ಯಾತೆಗಳನ್ನು ತೆಗೆಯುವಂಥದ್ದು ಕಾಂಗ್ರೆಸ್ ಅವರು ಶುರು ಮಾಡ್ತಾರೆ. ಅದಕ್ಕೊಂದು ಬಣ್ಣ ಕಟ್ಟುವಂಥ ಕೆಲಸ ಮಾಡ್ತಾರೆ. ಇದು ಯಾವುದು ನಡೆಯಲ್ಲ. ಇದು ನೇರವಾಗಿ ಕಾಂಗ್ರೆಸ್ಸಿನ ಚಿತಾವಣೆಯಿಂದ ತೆಗೆದಿರುವಂಥದ್ದು. ಮಂಡ್ಯದಲ್ಲೂ ಕೂಡ ಈ ಸಂದರ್ಭದಲ್ಲಿ ಒಂದು ಹನುಮ ಧ್ವಜವನ್ನು ಸುಮಾರು 108 ಅಡಿ ಹನುಮ ಧ್ವಜವನ್ನು ಗ್ರಾಮ ಪಂಚಾಯಿತಿಯ ಅನುಮೋದನೆಯೊಂದಿಗೆ, ಅಂಡರ್ಲೈನ್, ಗ್ರಾಮ ಪಂಚಾಯಿತಿಯ ಅನುಮೋದನೆಯೊಂದಿಗೆ ಅಲ್ಲಿ ಧ್ವಜವನ್ನು ಹಾರಾಟ ಮಾಡಿದರು. ಕಾಂಗ್ರೆಸ್ ಅವರು ಏಕಾಏಕಿ ಇವತ್ತು ಆ ಧ್ವಜವನ್ನು 108 ಅಡಿ ಹನುಮಂತನ ಧ್ವಜವನ್ನು, ಹನುಮಂತರ ಬಾವುಟವನ್ನು ಕಿತ್ತಾಕಿ ಆ ಧ್ವಜಸ್ತಂಭವನ್ನು ಧ್ವಂಸ ಮಾಡಿದ್ದಾರೆ. ಇದರಿಂದ ಅರ್ಥ ಆಗ್ತೈತೆ ಸಿದ್ದರಾಮಯ್ಯನವ್ರು ಏನು ಹೇಳ್ತಾ ಇದ್ರಲ್ಲ, ಜೈ ಶ್ರೀರಾಮ್ ಅಂದರು. ಎಲ್ಲಿ ಫಂಕ್ಷನಲ್ಲಿ ನನ್ನ ಹೆಸರಲ್ಲೇ ರಾಮ ಇದೆ ಅಂತ ಹೇಳಿದ್ರು. ಸ್ವಾಮಿ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಬಾಯಲ್ಲಿ ರಾಮ ಇದ್ರೆ ಅದು ಹೃದಯದೊಳಗಡೆ ಇರಬೇಕು. ನಿಮ್ಗೆ ಹೃದಯದೊಳಗಡೆ ಟಿಪ್ಪು ಸುಲ್ತಾನೇ ತುಂಬ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಹಳ್ಳಿಯಲ್ಲೂ ನಾನು ರಾಮ ದೇವಸ್ಥಾನನ ಕಟ್ಟಿದ್ದೀನಿ ಅಂದ್ರಲ್ಲ, ಇಲ್ಲಿ ಯಾಕೆ ಕಿತ್ತಾಕ್ದಿರ? ನೇರವಾಗಿ ಕಾಂಗ್ರೆಸ್ಸೇ ಇದಕ್ಕೆ ಕಾರಣ. ನಾನು ಈ ಅನ್ಯಾಯವನ್ನು ಪ್ರತಿಭಟಿಸಿ ಹಿಂದೂ ವಿರೋಧಿ ನೀತಿಯನ್ನ, ಕಾಂಗ್ರೆಸ್ಸಿನ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ, ರಾಮ ವಿರೋಧಿ ನೀತಿಯನ್ನ, ರಾಮ ಭಕ್ತ ಹನುಮನ ಧ್ವಜಕ್ಕೆ ಮಾಡಿರೋ ಅವಮಾನ, ನಿಮ್ಮ ಹನುಮನ ಬಗ್ಗೆ ನಿಮಗಿರುವಂಥ ದ್ವೇಷ, ಕಾಂಗ್ರೆಸ್ಗೆ ಹನುಮನ ಬಗ್ಗೆ ಇರುವಂಥ ದ್ವೇಷದ ರಾಜಕಾರಣವನ್ನು ನಾನು ಖಂಡಿಸ್ತೀನಿ. ಇದರ ವಿರುದ್ಧ ನಾನು ಅಲ್ಲಿಗೆ ಸ್ಥಳಕ್ಕೆ ಅಶ್ವಥ್ ನಾರಾಯಣ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ಅಲ್ಲಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಹನುಮ ಧ್ವಜದ ವಿಚಾರವಾಗಿ ತಡರಾತ್ರಿ ಆರಂಭವಾದಂತಹ ಒಂದು ವಿವಾದ ಇದೀಗ ತಾರಕಕ್ಕೇರಿರುವ ರೀತಿ ಕಾಣಿಸ್ತಾ ಇದೆ, ರಾಜಕೀಯ ಸ್ವರೂಪ ಪಡ್ಕೊಂಡಿರುವ ರೀತಿ ಕಾಣಿಸ್ತಾ ಇದೆ. ಸೊ ಸದ್ಯ ಹೇಗಿದೆ ಪರಿಸ್ಥಿತಿ, ಮತ್ತೆ ಪೊಲೀಸರು ಯಾವ ರೀತಿ ಪರಿಸ್ಥಿತಿ ನಿಯಂತ್ರಿಸ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು ಈ ವಿಚಾರವಾಗಿ? ಈಗ ಖಂಡಿತವಾಗಲೂ ಸುಕನ್ಯಾ, ಈಗ ಪ್ರತಿಭಟನೆ ಮತ್ತಷ್ಟು ಜೋರಾಗ್ತಾ ಇರುವಂಥದ್ದು. ಯಾಕಂದರೆ ಒಂದು ಗ್ರಾಮಸ್ಥರು ಪಟ್ಟಿಡಿರುವಂಥದ್ದು, ಈ ಒಂದು ಧ್ವಜಸ್ತಂಭಕ್ಕೆ ನಾವು ಅನುಮತಿಯನ್ನು ಪಡೆದಿದ್ದೀವಿ. ಈಗ ಏಕಾಏಕಿ ರಾಜಕೀಯ ಕಾರಣಕ್ಕೋಸ್ಕರ ನಮಗೆ ಧ್ವಜಸ್ತಂಭವನ್ನು ಅಥವಾ ಹನುಮ ಧ್ವಜವನ್ನು ಹಾರಾಟ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರೋದು. ಸದ್ಯಕ್ಕೆ ಈಗ ಏನು ಮಹಿಳೆಯರು ಸೇರಿದಂತೆ ಎಲ್ಲವೂ ಗ್ರಾಮಸ್ಥರು ಈಗ ನೆರೆದಿರುವಂಥದ್ದು. ಇದೇ ಒಂದು ಸ್ಥಳದಲ್ಲಿ ಮತ್ತಷ್ಟು ಬ್ಯಾರಿಕೇಡ್ಗಳನ್ನು ತರುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿರುವಂಥದ್ದು. ಯಾಕಂದರೆ ಈ ಒಂದು ಸ್ಥಳಕ್ಕೆ ಬಿಜೆಪಿ ನಾಯಕರುಗಳು ಬರ್ತಾರೆ. ಬಿಜೆಪಿ ನಾಯಕರುಗಳು ಬರುವ ಕಾರಣಕ್ಕೋಸ್ಕರ ಈಗಾಗಲೇ ಮತ್ತಷ್ಟು ಪ್ರತಿಭಟನೆ ಕಾವು ಜೋರಾಗುವ ಸಾಧ್ಯತೆ ಇರುವಂಥದ್ದು. ಈ ಕಾರಣದಿಂದಾಗಿ ಸಾಕಷ್ಟು ಪೊಲೀಸರ ಬಿಗಿ ಬಂದೋಬಸ್ತ್ ಕೂಡ ಇರುವಂಥದ್ದು. ಅದೇ ರೀತಿ ಅಂತ ಮತ್ತಷ್ಟು ಬ್ಯಾರಿಕೇಡ್ಗಳನ್ನು ತರಿಸ್ತಾ ಇದ್ದಾರೆ. ಅದೇ ರೀತಿ ಏನು ಈ ಒಂದು ಧ್ವಜ ಏನಿದೆ, ಧ್ವಜಸ್ತಂಭ ಏನಿದೆ, ಧ್ವಜಸ್ತಂಭಕ್ಕೆ ಈಗ ಕೇಸರಿ ಬಾವುಟವನ್ನು ಹಾಕಿರುವಂಥದ್ದು ಮತ್ತು ಹನುಮ ಧ್ವಜವನ್ನು ಕೂಡ ಹಾಕಿರುವಂಥದ್ದು. ಈ ಕಾರಣದಿಂದಾಗಿ ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಸ್ಥಳದಲ್ಲಿ
ಜನರು ಮತ್ತಷ್ಟು ಜನರು ಬೇರೆ ಬೇರೆ ಕಡೆ ಭಾಗದಿಂದ ಕೂಡ ಸೇರುವ ಸಾಧ್ಯತೆ ಇರುವಂಥದ್ದು. ಈ ಕಾರಣದಿಂದಾಗಿ ಪೊಲೀಸರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಆರೋಷಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಎಲ್ಲರೂ ಕೂಡ ಬರುವ ಸಾಧ್ಯತೆ ಇರುವಂಥದ್ದು. ಈ ಕಾರಣದಿಂದಾಗಿ ಏನು ಜನರು ಸೇರುವಂಥದ್ದು ಬೇರೆ ಬೇರೆ ಭಾಗದಿಂದ ಕೂಡ ಈ ಜನರು ಸ್ಥಳಕ್ಕೆ ಸೇರ್ತಾ ಇದ್ದಾರೆ. ಒಂದಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಸುಕನ್ಯಾ. ಓಕೆ ದಿಲೀಪ್, ಈಗ ಅಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹೆಚ್ಚುವರಿಯಾಗಿ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ನಾಯಕರು, ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಹಲವರು ಆಗಮಿಸ್ತಾ ಇದ್ದಾರೆ ಸ್ಥಳಕ್ಕೆ. ಸೊ ಹಿಂದೂ ಕಾರ್ಯಕರ್ತರು ಕೂಡ ಜಮಾಯಿಸಿದ್ದಾರೆ. ಇದು ಮುಂದಿನ ಹಂತದಲ್ಲಿ ಯಾವ ರೀತಿ ಒಂದು ಸ್ವರೂಪ ಪಡ್ಕೋಬಹುದು ಅಂತ ಅನ್ಸುತ್ತೆ ನೋಡ್ತಾ ಇದ್ರೆ ಸ್ಥಳದಲ್ಲಿ? ಖಂಡಿತವಾಗ್ಲೂ ಈಗಾಗಲೇ ಇದೊಂದು ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿರುವಂಥದ್ದು. ಕಾಂಗ್ರೆಸ್ ಹಾಗೂ ಬಿಜೆಪಿ ಮತ್ತು JDS ಈ ಒಂದು ಮೂರು ಪಕ್ಷದ ನಾಯಕರುಗಳು ಒಂದು ರೀತಿಯಲ್ಲಿ ಮುಸುಕಿನ ಗುದ್ದಾಟ ಇರುವಂಥದ್ದು. ಯಾಕಂದರೆ ಕಾಂಗ್ರೆಸ್ ನಾಯಕರು ಮಾಡಿರುವಂಥ ಕುತಂತ್ರದಿಂದ ಈ ಒಂದು ಕೆಲಸ ನಡೆದಿದೆ ಅನ್ನುವಂಥದ್ದು ಬಿಜೆಪಿ ಮತ್ತು JDS ಮುಖಂಡರುಗಳ ಆರೋಪ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಕಾಂಗ್ರೆಸ್ ಶಾಸಕರ ಈ ಒಂದು ಕುತಂತ್ರದಿಂದ ಈ ಒಂದು ಕೆಲಸ ನಡೆದಿದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಮತ್ತು ಗ್ರಾಮಸ್ಥರ ಆರೋಪ ಆಗಿರುವಂಥದ್ದು. ಈ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ಮತ್ತಷ್ಟು ಈ ಒಂದು ಹೋರಾಟ ಜೋರಾಗುವ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ಮಂಡ್ಯ ಸೇರಿದಂತೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಈ ಒಂದು ಸ್ಥಳಕ್ಕೆ ಜನರು ಬರ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಪೊಲೀಸರು ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಮುಂಜಾಗ್ರತವಾಗಿ ಈಗಾಗಲೇ ಸ್ಥಳದಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಆದರೂ ಕೂಡ ಒಂದು ರೀತಿಯಲ್ಲಿ ಜನರು ಈ ಒಂದು ಯಾವುದೇ ರೀತಿಯ ಪೊಲೀಸರ ಏನು ನಿಷೇಧಾಜ್ಞೆ ಇದೆ ಅದಕ್ಕೆ ಲೆಕ್ಕಿಸ್ತಾ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ತಾ ಇದ್ದಾರೆ. ಮತ್ತಷ್ಟು ಜನರು ಸೇರುವ ಸಾಧ್ಯತೆ ಇರುವಂಥದ್ದು. ಅದರಲ್ಲೂ ಕೂಡ ಅಶೋಕ್ ಆಗಿರ್ಬೋದು ಅಥವಾ ಅಶ್ವಥ್ ನಾರಾಯಣ ಅವರು ಬಿಜೆಪಿ ನಾಯಕರು, ರಾಜ್ಯ ನಾಯಕರುಗಳು ಯಾರೆಲ್ಲ ಬರ್ತಾರೆ ಬಂದ ನಂತರ ಮತ್ತಷ್ಟು ಸಂಖ್ಯೆಯಲ್ಲಿ ಜನರು ಸೇರುವ ಸಾಧ್ಯತೆ ಇರುವಂಥದ್ದು. ಸುಕನ್ಯಾ. ಧನ್ಯವಾದ ದಿಲೀಪ್. ಸಿದ್ದರಾಮಯ್ಯಗೆ ಕೇಸರಿ ಕಂಡ್ರೆ ಆಗಲ್ಲ ಅಂತ ಹೇಳಿದ್ರು. ಆದ್ರೆ ಕೇಸರಿ ಕಂಡ ಕಡೆ ಹೀಗೆ ಮಾಡಿದ್ರೆ ಹೇಗೆ ಅಂತ ಅವರು ಪ್ರಶ್ನಿಸಿದ್ದಾರೆ. ಪೊಲೀಸರ ವಿರುದ್ಧ ಹೋರಾಡಿ ಧ್ವಜ ಹಾರಿಸಿದ್ದಾರೆ. ಬಂಧುಗಳೇ, ಸತ್ಯಾಗ್ರಹ ಸೌಧ ನೋಡಿದ್ದೀರಿ. ಒಂದು ಕಡೆ ಪೊಲೀಸರು ಗ್ರಾಮಸ್ಥರ ವಾಗ್ವಾದ, ಪೊಲೀಸರ ಎದುರು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ, ಘೋಷಣೆ ಕೂಗ್ತಾ ಇರುವಂತಹ ದೃಶ್ಯ, ಕೇಸರಿ ಶಾಲುಗಳನ್ನ ಹಾರಾಡಿಸ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಫ್ಲೆಕ್ಸ್ ಮತ್ತೆ ಬಾವುಟ ಕಟ್ಟಿ ಕಾರ್ಯಕರ್ತರು ಹನುಮ ಧ್ವಜವನ್ನ ವಾಪಸ್ ಹಾಕ್ತೀವಿ ಅನ್ನುವಂತಹ ಒಂದು ಛಲವನ್ನ ಬಿಡ್ತಾ ಇಲ್ಲ. ಅಲ್ಲಿ ಮಹಿಳೆಯರೇ ಏಣಿ ಹತ್ತಿ ಹನುಮ ಧ್ವಜವನ್ನ ಹಾಕಿದ್ರು, ರಾಮನ ಫ್ಲೆಕ್ಸ್ ಅನ್ನ ಅಳವಡಿಸಿದ್ರು. ಈ ಸಂದರ್ಭ ಅಲ್ಲಿ ಸೇರಿದಂತಹ ನೂರಾರು ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಗಮನಿಸ್ತಾ ಇದ್ವಿ ದೃಶ್ಯದಲ್ಲಿ.
ಗಮನಿಸ್ತಾ ಇದ್ವಿ ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ನಡೀತಾ ಇರುವಂತಹ ವಾಗ್ವಾದದ ದೃಶ್ಯ. ಅಲ್ಲಿ ಹಿಂದೂ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಜಮಾಯಿಸಿದ್ದಾರೆ ಸ್ಥಳದಲ್ಲಿ. ಪ್ರತಿಭಟನಾ ಸ್ಥಳಕ್ಕೆ ಪೊಲೀಸರು ಬ್ಯಾರಿಕೇಡ್ಗಳನ್ನು ತಂದರು ಕಾರ್ಯಕರ್ತರನ್ನು ನಿಯಂತ್ರಿಸೋದಕ್ಕೆ. ಆದರೆ ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿಯ ಶಾಂತತೆ ಕಂಡು ಬರ್ತಾ ಇಲ್ಲ. ಆಕ್ರೋಶಗೊಂಡಿದ್ದಾರೆ ಸ್ಥಳೀಯರು ಮತ್ತೆ ಕಾರ್ಯಕರ್ತರು. ಪೊಲೀಸರ ಜೊತೆಗೆ ವಾಗ್ವಾದ ಕೂಡ ನಡೆಸ್ತಾ ಇದ್ದಾರೆ. ನಾವೀಗ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಈಗ ನೇರ ಪ್ರಸಾರದ ದೃಶ್ಯ ನಾವೀಗ ಗಮನಿಸ್ತಾ ಇರೋದು ಪ್ರತಿಭಟನಾ ಸ್ಥಳದ ದೃಶ್ಯ. ತಡರಾತ್ರಿ ಹನುಮ ಧ್ವಜವನ್ನ ಇಳಿಸೋದಕ್ಕೆ ಬಂದಂತಹ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಒಗ್ಗಟ್ಟಾಗಿ ಆಕ್ರೋಶ ವ್ಯಕ್ತಪಡಿಸಿ ಅದನ್ನು ವಿರೋಧಿಸಿದ್ರು. ಅದಾದ ನಂತರ ಪ್ರತಿಭಟನೆ ತಾರಕಕ್ಕೇರಿತು. ನಂತರ ಪೊಲೀಸರು ಬಂದರು ಸ್ಥಳಕ್ಕೆ. ಪೊಲೀಸರು ಹನುಮ ಧ್ವಜವನ್ನ ಇಳಿಸುವ ಒಂದು ಸಂದರ್ಭ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ಅಂತಿಮವಾಗಿ ಪೊಲೀಸರು ಆ ಧ್ವಜವನ್ನು ಇಳಿಸಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಅಲ್ಲಿ ಬಿಜೆಪಿ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು ಜಮಾಯಿಸಿದ್ರು ಸ್ಥಳದಲ್ಲಿ. ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಪ್ರತಿಭಟನೆ ತೀವ್ರಗೊಳ್ತು. ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ್ರು. ಹಿಂದೂ ಕಾರ್ಯಕರ್ತರು ಈಗ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನ ಕೂಗ್ತಾ ಇದ್ದಾರೆ.